ಎಲ್ಲ ನನ್ನ ಆತ್ಮೀಯ ಕೇಳುಗರಿಗೆ ಪ್ರೀತಿಯ ನಮಸ್ಕಾರಗಳು. ಕೇಳುಗರೆ, ನೀವು ಕೇಳುತ್ತಿರುವಿರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕನ್ನಡ ರಾಜ್ಯೋತ್ಸವ ಹಾಗೂ ಗ್ರಾಮೀಣ ಭಾರತಿ 90.4 FM ರೇಡಿಯೋದ ಮೊದಲ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಆಯೋಜಿಸಲಾಗಿರುವ ಬಾನುಲಿ ಕನ್ನಡೋತ್ಸವ ಬೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ 21ನೇ ಸಂಚಿಕೆಯಲ್ಲಿ ಕನ್ನಡದ ಪ್ರಮುಖ ಸಾಹಿತಿಗಳಲ್ಲೊಬ್ಬರಾದ ತೀನಂ ಶ್ರೀಕಂಠಯ್ಯರ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಬಸವರಾಜ್ ಗೌಡನಬಾವಿರವರು, ಉಪನ್ಯಾಸಕರು, SKNG ಕಾಲೇಜು, ಗಂಗಾವತಿ. ಎಲ್ಲರಿಗೂ ನಮಸ್ಕಾರಗಳು ಹಾಗೂ ನಾಡಹಬ್ಬದ ಶುಭಾಶಯಗಳು. ಗಂಗಾವತಿಯ ಗ್ರಾಮೀಣ ಭಾರತಿ FM ರೇಡಿಯೋ ಆರಂಭಿಸಿ ವರ್ಷವನ್ನು ಪೂರೈಸಿದ್ದಾರೆ. ಅವರಿಗೆ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಕನ್ನಡ ನಾಡು, ನುಡಿ, ಸಂಸ್ಕೃತಿ, ಸಾಹಿತ್ಯವನ್ನು ಸಮೃದ್ಧಗೊಳಿಸಿದವರ ಸ್ಮರಿಸುವ ಉದ್ದೇಶಕ್ಕಾಗಿ ಬಾನುಲಿ ಕಾರ್ಯಕ್ರಮ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ಎಂಬ ಘೋಷಣೆಯ ಮೂಲಕ ಒಂದು ತಿಂಗಳು ನಿರಂತರ ಉಪನ್ಯಾಸ ಮಾಲಿಕೆ ಹಮ್ಮಿಕೊಂಡಿದ್ದು ಅಭಿನಂದನಾರ್ಹ. ಆ ಮಾಲಿಕೆಯ ಭಾಗವಾಗಿ ಇಂದು ನಾನು ಕನ್ನಡದ ಮಹತ್ವದ ವಿದ್ವಾಂಸರಾದ ತೀನಂ ಶ್ರೀ ಅವರ ಬಗೆಗಿನ ಕೆಲವು ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇನೆ. ತೀನಂ ಶ್ರೀ ಅವರು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀರ್ಥಪುರದ ನಂಜುಂಡಯ್ಯ ಮತ್ತು ಭಾಗೀರಥಮ್ಮನವರ ಮಗನಾಗಿ 1906 ನವೆಂಬರ್ 26ರಂದು ಹುಟ್ಟುತ್ತಾರೆ. ತೀನಂ ಶ್ರೀ ಎಂಬುದು ಅವರ ಸಂಕ್ಷಿಪ್ತ ನಾಮ. ಅವರ ಪೂರ್ಣ ಹೆಸರು ತೀರ್ಥಪುರದ ನಂಜುಂಡಯ್ಯ ಶ್ರೀಕಂಠಯ್ಯ ಎಂಬುದು. ಶ್ರೀಕಂಠಯ್ಯನವರು ಮೈಸೂರು ಮಹಾರಾಜ ಕಾಲೇಜಿನಲ್ಲಿ BA ಪದವಿ, ಕನ್ನಡ ಮತ್ತು ಇಂಗ್ಲಿಷ್ ವಿಷಯಗಳಲ್ಲಿ MA ಪದವಿಯನ್ನು ಪಡೆದುಕೊಂಡು ತಮ್ಮ ಅಧ್ಯಾಪಕ ವೃತ್ತಿ ಜೀವನವನ್ನು ಮಹಾರಾಜ ಕಾಲೇಜಿನ ಮೂಲಕ ಆರಂಭಿಸುತ್ತಾರೆ. ಮುಂದೆ ಕರ್ನಾಟಕ ವಿಶ್ವವಿದ್ಯಾನಿಲಯದ ಮೊದಲ ಕನ್ನಡ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಕನ್ನಡಿಗರ ಕನ್ನಡತನಕ್ಕೆ ಒಂದು ರೀತಿಯ ವೇಗವನ್ನು, ಓಗವನ್ನು ನೀಡಿದ ಕನ್ನಡದ ದಿಗ್ಗಜರಲ್ಲಿ 3 ಜನ ಶ್ರೀಗಳು ಪ್ರಸಿದ್ಧರು. ಆ 3 ಜನ ಶ್ರೀಗಳಲ್ಲಿ ತೀನಂ ಶ್ರೀಕಂಠಯ್ಯನವರೂ ಒಬ್ಬರು. ಕನ್ನಡದ ಕಣ್ಮಣಿಗಳೆಂದು ಹೆಸರಾದ BM ಶ್ರೀ ಮತ್ತು MR ಶ್ರೀ ಅವರಂತೆಯೇ ತೀನಂ ಶ್ರೀ ಅವರು ಕನ್ನಡದ ಕೀರ್ತಿಯನ್ನು ಹೆಚ್ಚಿಸಿದವರು. ಮೂರ್ತಿರಾವ್, ಪೂತಿನ ಅವರ ಗೆಳೆತನ, ಮಾಸ್ತಿಯಂತಹ ಹಿರಿಯರ ಸಂಪರ್ಕ, ಕೃಷ್ಣಶಾಸ್ತ್ರಿಗಳಂತಹ ಮಹನೀಯರ ಜೊತೆಗಿನ ಕೆಲಸ ಅವರ ಬೌದ್ಧಿಕ ವಲಯಕ್ಕೆ ಪೂರಕ ವಾತಾವರಣವನ್ನು ಒದಗಿಸಿವೆ ಎಂದೇ ಹೇಳಬಹುದು. ಕನ್ನಡಿಗರು ಹೆಮ್ಮೆ ಪಡಬಹುದಾದ ಒಂದು ವಿಶೇಷ ಸಂಗತಿ ಎಂದರೆ 1940ರಲ್ಲಿ ಭಾರತದ ಸಂವಿಧಾನ ಪರಿಷತ್ತಿನ ಅಧ್ಯಕ್ಷರು ಕರೆದಂತಹ ಭಾಷಾ ವಿಜ್ಞಾನಿಗಳ ಸಭೆಗೆ ಕನ್ನಡದ ಪ್ರತಿನಿಧಿಯಾಗಿ ತೀನಂ ಶ್ರೀಕಂಠಯ್ಯನವರು ಭಾಗವಹಿಸುತ್ತಾರೆ. ಅಂದು ಅವರು ಈ ದೇಶದ ಪ್ರಥಮ ಪ್ರಜೆಗೆ ಒಂದು ಹೆಸರನ್ನು ಸೂಚಿಸುತ್ತಾರೆ. ಅದನ್ನು ಅಂಗೀಕರಿಸಲಾಗುತ್ತದೆ. ಅಂದು ಅವರು ಸೂಚಿಸಿದ ಹೆಸರು ರಾಷ್ಟ್ರಪತಿ. ಇಂದಿಗೂ ಕೂಡ ಅದನ್ನೇ ನಾವು ಬಳಸ್ತಕ್ಕಂಥದ್ದನ್ನು ಗಮನಿಸಿದಾಗ ಇದು ಕನ್ನಡಿಗರು ಹೆಮ್ಮೆ ಪಡಬಹುದಾಗಿರ್ತಕ್ಕಂಥ ವಿಷಯ. ತೀನಂ ಶ್ರೀ ಅವರನ್ನು ನೆನೆತಕ್ಕಂಥವರಿಗೆ 3 ಕ್ಷೇತ್ರಗಳಲ್ಲಿ ಅದ್ವಿತೀಯರಾಗಿ ನಿಲ್ಲುತ್ತಾರೆ. ಮೊದಲನೆಯದು, ಅವರು ಕನ್ನಡದಲ್ಲಿ ಬರೆದು ಬಿಟ್ಟು ಹೋದ ಭಾರತೀಯ ಕಾವ್ಯಮೀಮಾಂಸೆ ಎಂಬ ಉದ್ಧಾಮ ಕೃತಿಯಲ್ಲಿ. ಇದನ್ನು ಓದಿ ಮುಗಿಸಿದಾಗ ಭಾರತೀಯ ಕಾವ್ಯಮೀಮಾಂಸೆಯ ಜೊತೆಗೆ ಕನ್ನಡ ಸಾಹಿತ್ಯವನ್ನು ದರ್ಶನ ಮಾಡಿದ ಅನುಭವವಾಗುತ್ತದೆ. ಇನ್ನು ಎರಡನೆಯದು, ಅವರು ಕನ್ನಡ ಅಧ್ಯಯನ ಕ್ಷೇತ್ರಗಳಲ್ಲಿ ಭಾಷಾ ವಿಜ್ಞಾನ ಅಭ್ಯಾಸಕ್ಕೆ ಮಾಡಿದ ಪೂರ್ವ ಸಿದ್ಧತೆ ಮತ್ತು ಕನ್ನಡ ನಿಘಂಟಿಗೆ ನೀಡಿದ ಪರಿಶ್ರಮದ ಕಾಣಿಕೆ. ಮತ್ತೊಂದು ಕೊನೆಯದು, ತೀನಂ ಶ್ರೀ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾಗ ಅವರು ಬೋಧಿಸ್ತಕ್ಕಂಥ ಸಂದರ್ಭದಲ್ಲಿನ ಛಂದಸ್ಸು, ಕಾವ್ಯಮೀಮಾಂಸೆ ಮತ್ತು ಭಾಷಾಶಾಸ್ತ್ರ 3ನ್ನೂ ಅವರ ಬಾಯಲ್ಲೇ ಕೇಳಬೇಕು ಎಂದು ವಿದ್ಯಾರ್ಥಿಗಳು ಆಶೆ ಪಡುವಂತಹ ರೀತಿಯಲ್ಲಿ ಅವರು ಸಂಪಾದಿಸಿದ್ದ ಜನಾನುರಾಗ, ಈ 3 ವಿಷಯಗಳಲ್ಲಿ ಅವರು ವಿದ್ವತ್ತು ಅದ್ವಿತೀಯವಾಗಿತ್ತು ಎಂಬುದನ್ನು ನಾವು ಮರೆಯುವಂತಿಲ್ಲ. ತೀನಂ ಶ್ರೀ ಅವರು ಮೊಟ್ಟ ಮೊದಲ ಕೃತಿ ಒಲುಮೆ. ಪಾಶ್ಚಾತ್ಯ ರಮ್ಯ ಸಂಪ್ರದಾಯದ ಕಾವ್ಯದಿಂದ
ಸಂಸ್ಕೃತ ಸಾಹಿತ್ಯದಲ್ಲಿನ ಮುಕ್ತಕಗಳಿಂದ ಪ್ರಭಾವಿತವಾಗಿದ್ದಲ್ಲದೆ ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳ ಸ್ಫೂರ್ತಿಯೂ ಒಲುಮೆಗಿದೆ. ಇದು ತೀನಂ ಶ್ರೀಕಂಠಯ್ಯನವರು ತಮ್ಮ ತಾರುಣ್ಯದಲ್ಲಿ ಬರೆದ ಕವಿತೆಗಳ ಸಂಕಲನ, ಅಲ್ಲದೆ ಕನ್ನಡದ ಮೊಟ್ಟ ಮೊದಲ ಪ್ರೇಮ ಕವನ ಸಂಕಲನ. ಅಷ್ಟಕ್ಕೆ ಇದಕ್ಕೆ ಒಂದು ಐತಿಹಾಸಿಕ ಮಹತ್ವವಿದೆ. ಕೆ ಎಸ್ ನರಸಿಂಹಸ್ವಾಮಿಯವರು ಮೊದಲಾಗಿ ಕನ್ನಡದ ಅನೇಕ ಕವಿಗಳಿಗೆ ಸ್ಫೂರ್ತಿಯ ಬಾಗಿಲನ್ನು ತೆರೆದ ಪದ್ಯಗಳು ಈ ಒಲುಮೆಯಲ್ಲಿವೆ. ಒಲುಮೆಯದು ಶುಚಿಯಾದ ವಾಣಿ, ಹಿತವಾದ ರೀತಿ ಎಂದು ಸ್ವತಃ ನರಸಿಂಹಸ್ವಾಮಿಯವರೇ ಪ್ರಶಂಸಿಸಿದ್ದಾರೆ. ನಿನ್ನ ಕಾಣುತ್ತಲೆನ್ನ ಎದೆಯೇಕೆ ಹಾರುವುದು, ಹಿರಿಯರಿರುವರೆಂದು ನಾಚಿ ನುಡಿಯಲಾರದವಳ ಕೊರಗು, 12 ಹೊಡೆಯಿತು ಅಣ್ಣನ ಕೋಣೆಯೊಳಿನ್ನು ದೀಪವೇ ಆರಿಲ್ಲ, ನೇತ್ರ ನಟಿಯರು ಅಂತಹ ಮೊದಲಾದ ಉಜ್ವಲ ಶೃಂಗಾರ ಚಿತ್ರಗಳು ಅದರಲ್ಲಿವೆ. ಓದಿದವರೆಲ್ಲ ಇಂತಹ ಪದ್ಯಗಳನ್ನು ಇನ್ನಷ್ಟು ಬರೆಯಬೇಕಾಗಿತ್ತು ಎಂದು ಆಶೆ ಪಡುವಂತೆ ಮಾಡಿದಂತಹ ಅಪರೂಪದ ಪ್ರೇಮಗೀತೆಗಳ ಸಂಕಲನ ಒಲುಮೆ. ಪ್ರೇಮಗೀತೆಗಳ ಜೊತೆಗೆ ಅವರು ಗ್ರಂಥ ಸಂಪಾದನಾ ಕಾರ್ಯದಲ್ಲಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಅವರು ಅಪೂರ್ವ ಕೊಡುಗೆಯನ್ನು ಈ ಗ್ರಂಥ ಸಂಪಾದನಾ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥದ್ದನ್ನು ನಾವು ಸ್ಮರಿಸಿಕೊಳ್ಳಬಹುದು. ಅವರು ಸಂಪಾದಿಸಿದ ಕೃತಿಗಳೆಂದರೆ ನಂಬಿಯಣ್ಣನ ರಗಳೆ, ಗದಾಯುದ್ಧ ಸಂಗ್ರಹಂ ಮತ್ತು ಹೆಣ್ಣು ಮಕ್ಕಳ ಪದಗಳು. ತೀನಂ ಶ್ರೀಕಂಠಯ್ಯನವರಿಂದ ಮೊದಲಿಗೆ ಸಂಪಾದಿಸಲ್ಪಟ್ಟ ಕೃತಿ ಎಂದರೆ ಹರಿಹರನ ನಂಬಿಯಣ್ಣನ ರಗಳೆ. ಇದು 1946ರಲ್ಲಿ ಪ್ರಕಟವಾಗುತ್ತದೆ. ಈ ಕೃತಿಯ ಸಂಪಾದನೆಗೆ ಅವರು 5 ಹಸ್ತಪ್ರತಿಗಳನ್ನು ಬಳಸಿಕೊಂಡಿದ್ದಾರೆ. ಈ ಕೃತಿಯ ಪಾಠಾಂತರ ಸಂದರ್ಭದಲ್ಲಿ ಚಿಹ್ನೆಗಳು ಮತ್ತು ಅಂಕಿಗಳನ್ನು ಬಳಸಿದ್ದಾರೆ. ನಂಬಿಯಣ್ಣನ ರಗಳೆಯ ಯಾವ ಪುಟ ತೆಗೆದರೂ ಅದರ ತುಂಬ ಅಕ್ಷರಗಳ ಜೊತೆಗೆ ಸಂಖ್ಯೆಗಳು, ಚಿಹ್ನೆಗಳು ಬೆರೆತುಕೊಂಡು ಹೋಗಿವೆ. ಪಾಠಾಂತರ ಚಿಹ್ನೆಗಳನ್ನು ವ್ಯವಸ್ಥಿತವಾಗಿ ಬಳಕೆಗೆ ತಂದದ್ದು ಗ್ರಂಥ ಸಂಪಾದನಾ ಶಾಸ್ತ್ರಕ್ಕೆ ತೀನಂ ಶ್ರೀಕಂಠಯ್ಯನವರ ಕೊಡುಗೆ ಎಂದು ಎಂ.ವಿ. ಸೀತಾರಾಮಯ್ಯನವರು ಮೆಚ್ಚುಗೆ ಸೂಚಿಸಿದ್ದಾರೆ. ಅಷ್ಟು ಶಾಸ್ತ್ರೋಕ್ತವಾಗಿ ಗ್ರಂಥ ಸಂಪಾದನಾ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಅಲ್ಲದೆ ಒಡ್ಡರಾಧನೆ ಮತ್ತು ನಂಬಿಯಣ್ಣನ ರಗಳೆ ಆದರ್ಶ ಗ್ರಂಥ ಸಂಪಾದನೆಗೆ ಕನ್ನಡದ ಉದಾಹರಣೆಗಳು ಎಂದು ಎಂ. ಚಿದಾನಂದಮೂರ್ತಿಯವರು ಕೂಡ ಹೊಗಳಿದ್ದಾರೆ. ಅದರಂತೆಯೇ ಅವರಿಂದ ಸಂಪಾದಿಸಲ್ಪಟ್ಟ ಮಹತ್ವದ ಕೃತಿಗಳೆಂದರೆ ರನ್ನನ ಗದಾಯುದ್ಧ ಸಂಗ್ರಹ ಮತ್ತು ಹೆಣ್ಣು ಮಕ್ಕಳ ಪದಗಳು ಎಂಬತಕ್ಕಂಥ ಜನಪದ ಗೀತೆಗಳ ಸಂಗ್ರಹ. ಇಡೀ ಅವರ ಒಟ್ಟು ಪಾಂಡಿತ್ಯದಲ್ಲಿ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥದ್ದು ಭಾರತೀಯ ಕಾವ್ಯ ಮೀಮಾಂಸೆ. ಅವರ ಕೃತಿಗಳಲ್ಲೇ ಅತ್ಯುನ್ನತವಾದದ್ದು. ಇದು ಕಾವ್ಯ ಮೀಮಾಂಸಾ ಕ್ಷೇತ್ರದ ಉದ್ಗ್ರಂಥ ಎಂದೇ ಹೇಳಬಹುದು. ಸಂಸ್ಕೃತ ಕಾವ್ಯದ ಜಿಜ್ಞಾಸುಗಳು 1,500 ವರ್ಷಗಳಿಂದ ಕಾವ್ಯ ಮೀಮಾಂಸೆ ನಡೆದುಕೊಂಡು ಬಂದ ಚರ್ಚೆ, ಸಾರಭೂತವಾದ ಚರಿತ್ರೆಯನ್ನು ಈ ಕೃತಿ ನೀಡುತ್ತದೆ. ಅಲಂಕಾರ, ಗುಣ, ರೀತಿ, ಔಚಿತ್ಯ, ಧ್ವನಿ ಮತ್ತು ರಸ, ಹೀಗೆ ಸಂಸ್ಕೃತ ಕಾವ್ಯ ಚರ್ಚೆ ಹಾದು ಬಂದ ಬೇರೆ ಬೇರೆ ಪ್ರಸ್ಥಾನಗಳನ್ನು ಇದು ಸೊಗಸಾಗಿ ಮಂಡಿಸುತ್ತದೆ. ಜೊತೆಗೆ ಕವಿ, ಸಹೃದಯ, ಪ್ರತಿಭೆ, ಕವಿ ಸೃಷ್ಟಿ, ಕಾವ್ಯ ಪ್ರಯೋಜನಗಳು ಇಂತಹ ಅನೇಕ ವಿಷಯಗಳನ್ನು ಕುರಿತು ಪ್ರತ್ಯೇಕವಾದ ಅಧ್ಯಾಯದಲ್ಲಿ ಹೃದಯವಾಗಿ ವಿವರಣೆಯೂ ಕೂಡ ಈ ಕೃತಿ ನೀಡುತ್ತದೆ. ಕಡೆಯಲ್ಲಿ ಕನ್ನಡದಲ್ಲಿ ಹಿಂದಿನಿಂದ ಬೆಳೆದು ಬಂದ ಕಾವ್ಯ ಚರ್ಚೆಗಳ ಬಗ್ಗೆಯೂ ಒಂದು ಅಧ್ಯಾಯವಿದೆ. ಈ ಕೃತಿಯ ಉದ್ದಕ್ಕೂ ವಿಷಯ ಪ್ರತಿಪಾದನೆಗೆ ಅನುರೂಪವಾಗಿರದ ಶ್ರೇಷ್ಠ ಕವಿಗಳಿಂದ ಆಯ್ದ ಕಾವ್ಯ ಭಾಗಗಳನ್ನು ಉದಾಹರಣೆಯಾಗಿ ನೀಡಲಾಗಿದೆ. ಇದರಿಂದಾಗಿ ಕ್ಲಿಷ್ಟ ಮತ್ತು ಅಮೂರ್ತ ಎನಿಸ್ತಕ್ಕಂಥ ವಿಷಯ ಸರಾಗವಾಗಿ ಪಡೆದುಕೊಂಡಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ರಸಾತ್ಮಕವಾದ ನಿದರ್ಶನಗಳು, ಅವುಗಳ ಸೃಜನಾತ್ಮಕ ವ್ಯಾಖ್ಯಾನಗಳಿಂದಾಗಿ ಈ ಕೃತಿ ಇಲ್ಲಿಯವರೆಗಿನ ಶಾಸ್ತ್ರ ಗ್ರಂಥಗಳಲ್ಲೇ ಅನುಪಮವಾದದ್ದು. ಅದಕ್ಕಾಗಿ ಕುವೆಂಪು ಅವರು ಬರೆದ ಈ ಕೃತಿಯ ಮುನ್ನುಡಿಯಲ್ಲಿ ಇದೊಂದು ಆಚಾರ್ಯ ಕೃತಿ ಎಂದು ಬಣ್ಣಿಸಿದ್ದಾರೆ. ಇಂತಹದ್ದೇ ಕನ್ನಡದ ಮಧ್ಯಮ ವ್ಯಾಕರಣ ಎಂಬ ಶಾಸ್ತ್ರ ಕೃತಿಯನ್ನು ತೀನಂ ಶ್ರೀಕಂಠಯ್ಯನವರು ಪ್ರಕಟಿಸಿದ್ದಾರೆ. ಹೊಸಗನ್ನಡ ಭಾಷೆಯ ಅಧ್ಯಯನ ಮತ್ತು ಬೆಳವಣಿಗೆಗೆ ಪೂರಕವಾದ ಅತ್ಯಂತ ಜನಪ್ರಿಯ ಕೃತಿ ಇದು. ಇದಲ್ಲದೆ ನಂಟರು ಎಂಬ ಪ್ರಸಿದ್ಧ ಪ್ರಬಂಧ ಸಂಕಲನವನ್ನು ಹೊರತಂದಿದ್ದಾರೆ. ಅವರು ಪ್ರಬಂಧವೆನ್ನುವುದು ಮಂದಸ್ಮೃತಿಯ ಭಾವಗೀತೆ ಎಂದು ತಿಳಿದಿದ್ದರು. ಹಾಗಾಗಿ ಇಲ್ಲಿನ ಪ್ರಬಂಧಗಳೆಲ್ಲ ಭಾವಗೀತೆಯಂತೆಯೇ ಇವೆ. ಅಲ್ಲದೆ ತೀನಂ ಶ್ರೀಕಂಠಯ್ಯನವರು ನಾಟಕವನ್ನೂ ರಚಿಸಿದ್ದಾರೆ. ರಾಕ್ಷಸನ ಮುದ್ರಿಕೆ ಎಂಬ ಒಂದು ನಾಟಕವನ್ನು ಅವರು ರಚಿಸಿದ್ದಾರೆ. ಇದು ವಿಶಾಖದತ್ತನ ಮುದ್ರ ರಾಕ್ಷಸ ಎಂಬ ಸಂಸ್ಕೃತ ನಾಟಕದ ಕನ್ನಡ ರೂಪಾಂತರವಾಗಿದೆ. ಇವುಗಳ ಜೊತೆಗೆ ಶ್ರೀಕಂಠಯ್ಯನವರು ಕಾವ್ಯ ಸಮೀಕ್ಷೆ, ಪಂಪ, ಸಮಾಲೋಕನ ಮತ್ತು ಕಾವ್ಯಾನುಭವ ಎಂಬ ವಿಮರ್ಶಾ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅಲ್ಲದೆ ಕೆಲವು ಇಂಗ್ಲಿಷ್ ಕೃತಿಗಳನ್ನು ಅವರು ಬರೆದಿದ್ದಾರೆ. ಅವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಲಿಟರರಿ ಆ್ಯಂಡ್ ಲಿಂಗ್ವಿಸ್ಟಿಕ್ ಸ್ಟಡೀಸ್,
ಇಮ್ಯಾಜಿನೇಷನ್ ಇನ್ ಇಂಡಿಯನ್ ಪೊಯೆಟಿಕ್ಸ್ ಆ್ಯಂಡ್ ಅದರ್ ಲಿಟರರಿ ಪೇಪರ್ಸ್ ಎಂಬುವುಗಳಾಗಿವೆ. ಅವರು ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಗೆ ಮರಣೋತ್ತರವಾಗಿ 1988ರಲ್ಲಿ ಪಂಪ ಪ್ರಶಸ್ತಿಯೂ ಲಭಿಸುತ್ತದೆ. ಇಷ್ಟಾಗಿಯೂ ಒಮ್ಮೆ ತೀನಂ ಶ್ರೀಕಂಠಯ್ಯನವರು ಸಂಶೋಧನೆಯ ಮಾರ್ಗದರ್ಶನದ ವಿಷಯವನ್ನು ಕುರಿತು ಮಾತನಾಡುತ್ತಾ ಕೊನೆಗೂ ನಾನು ಬಂಜೆ ಎಂಬ ಪಟ್ಟದಿಂದ ಹೊರಗುಳಿದೆ ಎನ್ನುತ್ತಾರೆ. ಏಕೆಂದರೆ ಅವರ ಒಟ್ಟು ಜೀವನದಲ್ಲಿ ಯಾರೊಬ್ಬರಿಗೂ ಸಂಶೋಧನಾ ಮಾರ್ಗದರ್ಶಕರಾಗಿ ಮಾರ್ಗದರ್ಶನವನ್ನು ನೀಡಿರಲಿಲ್ಲ. ಅವರ ಆ ಬಂಜೆಯ ಪಟ್ಟವನ್ನು ಹೋಗಲಾಡಿಸಿದವರು ಕನ್ನಡದ ಹೆಸರಾಂತ ಸಂಶೋಧಕರಾಗಿರ್ತಕ್ಕಂಥ ಎಂ ಚಿದಾನಂದ ಮೂರ್ತಿಯವರು. ಕರ್ನಾಟಕ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಪ್ರಬಂಧಕ್ಕೆ ಅವರು ಮಾರ್ಗದರ್ಶಕರಾಗಿ ಕಾರ್ಯನಿರ್ವಹಿಸುತ್ತಾರೆ. ಅವರ ಏಕೈಕ ಶಿಷ್ಯನೆಂಬ ಪ್ರೀತಿಗೂ ಕೂಡ ಅವರು ಪಾತ್ರರಾಗುತ್ತಾರೆ ಎಂಬತಕ್ಕಂಥದ್ದನ್ನು ನಾವು ಮರೆಯುವಂಥದ್ದಿಲ್ಲ. ಮೀಮಾಂಸಕನಾಗಿ, ವಿಮರ್ಶಕರಾಗಿ, ಭಾಷಾ ಪಂಡಿತನಾಗಿ, ಗ್ರಂಥ ಸಂಪಾದಕರಾಗಿ ಅನೇಕ ರೀತಿಯಲ್ಲಿ ಕನ್ನಡಕ್ಕಾಗಿ ಕನ್ನಡಿಗರಾಗಿ ಸಲ್ಲಿಸಿದ ಸೇವೆ ಅಪಾರವಾದದ್ದು, ಅವಿಸ್ಮರಣೀಯವಾದದ್ದು ಎಂಬುದನ್ನು ಕನ್ನಡಿಗರು ಎಂದಿಗೂ ಮರೆಯುವಂತಿಲ್ಲ. ವಂದನೆಗಳು. ಇದುವರೆಗೆ ಬಾನುಲಿ ಕನ್ನಡೋತ್ಸವ ಮೆರೆಸಲು ಕನ್ನಡ ಬನ್ನಿ ನಮ್ಮ ಸಂಗಡ ವಿಶೇಷ ರೇಡಿಯೋ ಸರಣಿ ಕಾರ್ಯಕ್ರಮದ 21ನೇ ಸಂಚಿಕೆ ಪ್ರಸಾರವಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತೀನಂ ಶ್ರೀಕಂಠಯ್ಯರ ಕುರಿತು ಅನೇಕ ಮಹತ್ವದ ವಿಚಾರಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂತಹ ಡಾಕ್ಟರ್ ಬಸವರಾಜ ಗೌಡನ ಬಾವಿರವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ಗ್ರಾಮೀಣ ಭಾರತಿ 90.4 FM ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಕೇಳುಗರೆ, ನಾಳೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುವೆ. ನಾನು ನಿಮ್ಮ RJ ಲಾವಣ್ಯ. ಸದಾ ಕೇಳ್ತಾ ಇರಿ 90.4 FM ಕಂಪನಾಂಕದಲ್ಲಿ ದೀಪಾ ಸಮಾಜ ಸೇವಾ ಕೇಂದ್ರದಿಂದ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಗ್ರಾಮೀಣ ಭಾರತಿ 100 ಸ್ವರ ಒಂದೇ ಶ್ರುತಿ. ಇದು ಗಂಗಾವತಿಯ ಸಮುದಾಯ ರೇಡಿಯೋ. ಕೇಳುಗರೆ, ಬಾನುಲಿ ಕನ್ನಡೋತ್ಸವದ ವಿಶೇಷ ರೇಡಿಯೋ ಸಂಚಿಕೆಗಳನ್ನು ತಾವುಗಳು ಯೂಟ್ಯೂಬ್ ಚಾನಲ್ನಲ್ಲೂ ಸಹ ಕೇಳಬಹುದಾಗಿದೆ. ಹಾಗಾದರೆ ತಪ್ಪದೆ ಗ್ರಾಮೀಣ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತಷ್ಟು ಕನ್ನಡದ ಮನಸ್ಸುಗಳಿಗೆ ಶೇರ್ ಮಾಡಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ.